ಭಗವದ್ಗೀತೆ, ಭಾರತದ ಭಗವದ್ಗೀತೆ ಅಂತ ಯಾವ್ದಾದ್ರು ಇದ್ರೆ ಅದು ನಮ್ಮ ಸಂವಿಧಾನ ಅಂತ ಹೇಳಿ. ಯಾಕೆಂತಂದ್ರೆ ಮುಂಚೆ ಒಂದು ಮಾತಿತ್ತು, ಏನು ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಅಂದ್ರೆ ಧರ್ಮವನ್ನ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅಂತ. ಆದ್ರೆ ಈಗ ಸಂವಿಧಾನೋ ರಕ್ಷತಿ ರಕ್ಷಿತಃ ಅನ್ನುವಂಥದ್ದು ನಿಮ್ಮ ಘೋಷವಾಕ್ಯವಾಗಬೇಕು. ಏನಕ್ಕೆ ಅಂತ ಹೇಳಿದ್ರೆ ಸಂವಿಧಾನವನ್ನ ನಾವು ಉಳಿಸಿದ್ರೆ, ನಾವು ಕಾಪಾಡ್ಕೊಂಡ್ರೆ, ಮುಂದಿನ ಪೀಳಿಗೆಗೆ ನಾವು ಅದನ್ನು ತಗೊಂಡು ಕೊಟ್ರೆ ಅದು ನಮ್ಮನ್ನ, ನಮ್ಮ ಪೀಳಿಗೆಯನ್ನು ಉಳಿಸುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಸಾಮಾನ್ಯಕ್ಕೆ, ನಾನು ಜಾಸ್ತಿ ಲಾಸ್ಟ್ ಟೈಮ್ ಮಾತಾಡಿದ್ರೆ ಜಾಸ್ತಿ ಮಾತಾಡಲ್ಲ. ಸಂವಿಧಾನ ಯಾಕೆ ನಮಗೆ ತುಂಬಾ ಮುಖ್ಯ ಇವತ್ತಿನ ಜೀವನಕ್ಕೆ ಅಂತ ಹೇಳಿದ್ರೆ, ನಾವು ಬದುಕಬೇಕಾಗಿರೋದು ಅಂದ್ರೆ ಈ ಕಾಂಪಿಟೇಟಿವ್ ಜಗತ್ನಲ್ಲಿ ಬದುಕಬೇಕು. ಬರೀ ಸ್ಪರ್ಧೆ ಮಾತ್ರ ಅಲ್ಲ, ಇಲ್ಲಿ ಜಾತಿಯ ವಿರುದ್ಧ ಹೋರಾಟ ಮಾಡ್ಬೇಕು, ಶೋಷಣೆಯ ವಿರುದ್ಧ ಹೋರಾಟ ಮಾಡ್ಬೇಕು, ಎಲ್ಲದರ ವಿರುದ್ಧ ಹೋರಾಟ ಮಾಡ್ಬೇಕು. ನಾವು ಯಾವ್ದಾದ್ರು ಕನಸುಗಳನ್ನ ಕಂಡ್ರೆ ಆ ಕನಸುಗಳನ್ನ ಈಡೇರಿಸ್ಕೊಳ್ಳೋ ಒಂದು ದಾರಿಯಲ್ಲಿ ನಾವ್ ಎಷ್ಟು ಜನದ ಜೊತೆ ಹೋರಾಟ ಮಾಡ್ಬೇಕಿರುತ್ತೆ ಅಂದಾಗ, ಕಾಮನ್ ಆಗಿ ಎದುರುಗಡೆ ಇರೋ ವ್ಯಕ್ತಿ ಯಾರೋ ಪ್ರಭಾವಿ ಅಂತಂದಿದ ತಕ್ಷಣ, ಅಥವಾ ಒಂದು ಮೇಲ್ಜಾತಿಯವನು ಅಂದಿದ ತಕ್ಷಣ, ಅಥವಾ ಒಂದು ಬಹಳ ಶ್ರೀಮಂತ ಅಂದಿದ ತಕ್ಷಣ ನಾವು ನಮ್ಮ ಕನಸುಗಳನ್ನ ಕುಗ್ಗಿಸ್ಕೊಬಿಡ್ತೀವಿ. ಇಲ್ಲ ಬೇಡಪ್ಪ, ನನ್ನ ಕೈಲಿ ಇದಾಗಲ್ಲ, ಅವ್ನು ತುಂಬಾ ಹೆಚ್ಚಿನ ಪ್ರಭಾವಿ ಇದ್ದಾನೆ ಅಂತ ಹೇಳಿ. ಆದ್ರೆ ಆ ಎಲ್ಲ ಏನು ಯಾರು ಎಲ್ಲರೂ ಸಮಾನರು ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟು, ನಮಗೂ ಆ ಹಕ್ಕಿದೆ, ಸಮಾನವಾದ ನಮ್ಗೆ ಹಕ್ಕಿದೆ, ಅದನ್ನ ನಾವು ಪಡ್ಕೋಬೇಕು ಅಂತ ಹೇಳಿ ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ. ಸೊ ಇದನ್ನ ಉಳಿಸ್ಕೋಬೇಕಾಗಿರೋದು, ಇದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕಾಗಿರೋದು, ಮುಂದಿನ ಪೀಳಿಗೆಗೆ ತಿಳಿಸ್ಬೇಕಾಗಿರೋದು ನಮ್ಮದೇ ಧರ್ಮ ಅಂತ ಹೇಳ್ತಾ, ಸೊ ನಾನು